ಯೇಸುವಿಗೆ ಸ್ತೋತ್ರ. ಇಂದು 19 ಆಗಸ್ಟ್ 2025. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಬರೆದಿರುವ ನಾವು ಸಾಯಿಸಬೇಕಾಗಿರುವ ಭೂ ಸಂಬಂಧವಾದ ಭಾಗವಾಗಿರುವ ಕಾಮಾಭಿಲಾಷೆ. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವ ಮೊದಲು ಈ 2 ಪಟ್ಟಣಗಳು ನೀರಾವರಿಯಿಂದ ಆವರಿಸಲ್ಪಟ್ಟು ಹುಲ್ಗಾವಲುಗಳಿಂದ ತುಂಬಲ್ಪಟ್ಟ ಯೆಹೋವನ ವನದಂತೆಯೂ ಐಗುಪ್ತದ ದೇಶದಂತೆಯೂ ಇದ್ದಿತು. ಆದಿಕಾಂಡ 13:10. ಇಷ್ಟೆಲ್ಲ ನೈಸರ್ಗಿಕವಾದ ಸಂಪತ್ಭರಿತವಾದ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ನಿವಾಸಿಗಳು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಆದಿಕಾಂಡ 13:13. ಸೊದೋಮ್ ಗೊಮೋರ ಪಟ್ಟಣದ ಚಿಕ್ಕವರು ಮೊದಲುಗೊಂಡು ಮುದುಕರು ಸಹಿತವಾಗಿ ಸಲಿಂಗ ಕಾಮಿಗಳಾಗಿದ್ದರು. ಆದಿಕಾಂಡ 19:4-5. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನ್ಯಾಯ ವಿಧಿಸಲಿಕ್ಕೆ ಇಳಿದು ಬಂದಾಗ ಅಲ್ಲಿ ಇಳುಕೊಳ್ಳುವುದಕ್ಕೆ 2 ಮನುಷ್ಯರು ದೂತರು ಲೋಟನ ಮನೆಗೆ ಬಂದಿರುವುದನ್ನು ಅರಿತ ಪಟ್ಟಣ ನಿವಾಸಿಗಳು ತಾವು ಮಲಗುವುದಕ್ಕಿಂತ ಮುಂಚಿತವಾಗಿ ಲೋಟನ ಮನೆಯನ್ನು ಮುತ್ತಿಗೆ ಹಾಕಿ, ನಿನ್ನ ಬಳಿಗೆ ಬಂದ ಮನುಷ್ಯರನ್ನು ಹೊರಗೆ ಕರೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿಕೊಂಡರು. ಇದಾಗಿತ್ತು ಸೊದೋಮ್ ಗೊಮೋರ ಪಟ್ಟಣದ ನೈತಿಕ ಪರಿಸ್ಥಿತಿ. ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲ್ಯರಿಗೆ ಧರ್ಮಶಾಸ್ತ್ರವನ್ನು, ನ್ಯಾಯವಿಧಿಗಳನ್ನು ಕೊಡುವಾಗ ಹೇಳಿರುವಂಥದ್ದು ಯಾಜಕಕಾಂಡ 18ನೇ ಅಧ್ಯಾಯದ 22ನೇ ವಾಕ್ಯ ಮತ್ತು 20ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಸಲಿಂಗ ಕಾಮವು ಹೇಸಿಗೆಯಾದ ಕಾರ್ಯವಾಗಿರುವುದರಿಂದ ಅಂಥವರಿಗೆ ಮರಣ ಶಿಕ್ಷೆಯನ್ನು ವಿಧಿಸಬೇಕು. ಪೌಲನು ಥೆಸಲೋನಿಕ ಸಭೆಯ ದೇವಜನರಿಗೆ ಹೇಳಿರುವಂಥದ್ದು, ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಆರಂಭ ಕಾಲದ ಸಭಾಪಿತೃಗಳಾಗಿದ್ದ ಜಸ್ಟಿನ್, ಮಾರ್ಟಿರ್, ಐರೇನಿಯಸ್ ಮತ್ತು ಟರ್ಟೋಲಿಯನ್ ಎಂಬುವವರು ಕಾಮಾಭಿಲಾಷೆಯನ್ನು ಪೇಗನ್ ಸಂಸ್ಕೃತಿ ಎಂದು, ಅನ್ಯ ಸಂಸ್ಕೃತಿ ಎಂದು, ಈ ಸಂಸ್ಕೃತಿಯು ಕ್ರೈಸ್ತತ್ವಕ್ಕೆ ಕಳಂಕ ತರುವಂತದಾಗಿದೆ ಎಂದು ಹೇಳಿದ್ದಾರೆ. ಜಾರತ್ವಕ್ಕೂ ಬಂಡುತನಕ್ಕೂ ಅಥವಾ ಅಶುದ್ಧತ್ವಕ್ಕೂ ಪ್ರೇರೇಪಿಸುವಂತದಾಗಿದೆ ಈ ಕಾಮಾಭಿಲಾಷೆ. ಪೌಲನು ಕೊಲೊಸ್ಸೆ ಸಭೆಯ ದೇವಜನರಿಗೆ ಪ್ರಬೋಧಿಸಿದಂಥದ್ದು, ನೀವುಗಳು ಕಾಮಾಭಿಲಾಷೆ ಎಂಬ ಭೂ ಸಂಬಂಧವಾದ ಭಾವವನ್ನು ಸಾಯಿಸಿರಿ. ಪ್ರಿಯರೇ, ಕ್ರೈಸ್ತ ವಿಶ್ವಾಸಿಗಳಾದ ನಾವು ಇಂತಹ ಪಾಪಗಳಿಂದ ದೂರವಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.